ಆಪ್ಕಿ ಅದಾಲತ್ನಲ್ಲಿ ಜಾರ್ಜ್ ಫರ್ನಾಂಡಿಸ್ ಮೇಲೆ ಇರುವ ಆರೋಪ. ಇವರಿಗೆ ದ್ವಂದ್ವ ವ್ಯಕ್ತಿತ್ವ ಇದೆ. ಜಾರ್ಜ್ ಸಾಬ್, ಒಂದು ವೇಳೆ ನಿಮ್ಮ ಯೌವನದ ದಿನಗಳನ್ನ ನೆನಪು ಮಾಡೋದಾದ್ರೆ, ನೀವು ಪ್ರೀಸ್ಟ್ ಆಗೋದಕ್ಕೆ ಬಯಸಿದ್ರಂತೆ, ಚರ್ಚಲ್ಲಿ ಪಾದ್ರಿ ಆಗ್ಬೇಕು ಅನ್ಕೊಂಡಿದ್ರಂತೆ. ಹೌದು, ಹೋಗಿದ್ದೆ ಸೆಮಿನರಿಗೆ. ಆದ್ರೆ ಅಲ್ಲಿ ಏನ್ ಅನುಭವಗಳಾಯ್ತೋ. ನಡೆ ಮತ್ತೆ ನುಡಿಯಲ್ಲಿನ ವ್ಯತ್ಯಾಸ ನನಗೆ ಗೊತ್ತಾಯ್ತು. ಹಾಗಾಗಿ ನಾನು ಅಲ್ಲಿಂದ ಹೊರಬಂದೆ. ಆದ್ರೆ ನಡೆ ಮತ್ತೆ ನುಡಿನಲ್ಲಿ ಅತಿ ಹೆಚ್ಚು ವ್ಯತ್ಯಾಸ ಇರೋದೇ ರಾಜಕೀಯದಲ್ಲಿ. ಹಾಗಿದ್ಮೇಲೆ ಇಲ್ಲಿಗೆ ಯಾಕೆ ಬಂದ್ರಿ ನೀವು? ಆಗ ನನಗದು ಗೊತ್ತಿರಲಿಲ್ಲ. ನಾನು ರಾಜಕೀಯದಿಂದ ತುಂಬ ದೂರ ಇದ್ದೆ. ಆಗ ನನ್ನ ವಯಸ್ಸು ಬರೀ 16-17 ವರ್ಷ. ಆ ಸಮಯದಲ್ಲಿ ನೀವು ಹೇಳಿದ್ರಿ, ಈ ರಿಲಿಜನ್ ಏನಿದೆ, ಆರ್ಗನೈಸ್ಡ್ ರಿಲಿಜನ್ ಏನಿದೆ, ಇಟ್ಸ್ ಆಲ್ ಹಂಬಗ್. ಹೌದು, ಯಾಕೆಂದ್ರೆ ಜನರಿಗೆ ಹೇಳಲಾಗತ್ತೆ ಹೇಗೆ ಅವರು ತಮ್ಮ ಜೀವನ ನಡೆಸಬೇಕು, ಏನ್ ಮಾಡಬಾರ್ದು ಅಂತ. ಯಾವುದು ಪಾಪ, ಯಾವುದು ಪುಣ್ಯ, ಈ ಎಲ್ಲ ಏನು ಹೇಳಲಾಗತ್ತೆ. ಹೇಳುವ ವ್ಯಕ್ತಿಗಳೇ ಅದನ್ನ ಖುದ್ದು ಪಾಲಿಸೋದಿಲ್ಲ. 16ನೇ ವಯಸ್ಸಿನಲ್ಲಿ ನಿಮಗೆ ಗೊತ್ತಾಗತ್ತೆ ಇದು ಸ್ಪ್ಲಿಟ್ ಪರ್ಸನಾಲಿಟಿ ಅಲ್ಲ. ಏನಂದ್ರೆ 74ನೇ ವಯಸ್ಸಿನಲ್ಲಿ ನೀವು ಚೆನ್ನೈಗೆ ಹೋಗ್ತೀರಾ ಶಂಕರಾಚಾರ್ಯರನ್ನ ಡಿಫೆಂಡ್ ಮಾಡೋದಕ್ಕೆ. ಮಾನವ ಹಕ್ಕುಗಳ ವಿಷಯದಲ್ಲಿ ನಾನು ತುಂಬಾನೇ ಕಟ್ಟುನಿಟ್ಟಾದ ಮನುಷ್ಯ. ಎಲ್ಲಾದ್ರೂ ಅದ್ರ ಉಲ್ಲಂಘನೆ ಆದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಇಲ್ಲಿ ನಾನು ನೋಡಿದ್ದು ಏನಂದ್ರೆ, ಸುಪ್ರೀಂ ಕೋರ್ಟಿನ ಆದೇಶ ಇತ್ತು. ಏನಂದ್ರೆ, ಸಮಾಜದ ಈ ವ್ಯಕ್ತಿಗಳ ಜೊತೆ ಹೇಗೆ, ಏನಾದ್ರೂ ಅವರು ಬಂಧನ ಆದ್ರೆ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಇತ್ಯಾದಿ ಇತ್ಯಾದಿ. ಆದ್ರೆ ಯಾವಾಗ ನೋಡಿದ್ನೋ ಆದೇಶದ ಉಲ್ಲಂಘನೆ ಆಗ್ತಿದೆ ಇಲ್ಲಿ ಅಂತ. ಆಗ ನಾನು ಅವರನ್ನ ಭೇಟಿಯಾಗೋ ಅವಶ್ಯಕತೆ ಇತ್ತು, ಮತ್ತೆ ನಾನು ಭೇಟಿಯಾಗಕ್ಕೆ ನಿರ್ಧರಿಸಿದೆ. ನೋಡಿ, ಅವರು ಎಂಥ ವ್ಯಕ್ತಿ ಅಂದ್ರೆ ಅವ್ರ ಮೇಲೆ ಕೊಲೆ ಆರೋಪ ಇದೆ. ನೋಡಿ, ನನ್ನ ಮೇಲೆ ಎಷ್ಟು ಆರೋಪಗಳು ಬಂದಿವೆ ನನ್ನ ಜೀವನದಲ್ಲಿ. ಮರ್ಡರ್ ಬಿಟ್ಟು ಬಾಕಿ ಎಲ್ಲ ಬಂದಿವೆ. ಹಾಗಾಗಿ ಈ ರೀತಿ ಆರೋಪಗಳು ಏನಿವೆ, ಆ ಆರೋಪಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಹೀಗೆ ಒಂದು ಆರೋಪ ನನ್ನ ಮೇಲೆ ಬಂದಿತ್ತು, ಅದು ಇನ್ನೂ ಖುಲಾಸೆ ಆಗ್ತಾ ಇಲ್ಲ. ಅದು ಏನಂದ್ರೆ, ನಾನು ಸೈನಿಕರ ರಕ್ತ ಕುಡಿದು ಹಣ ಮಾಡ್ತಾ ಇದ್ದೀನಿ ಅಂತ. ಈಗ ನಿಮ್ಮೇಲ್ ಬರ್ತಿರೋ ಆರೋಪ ಏನಂದ್ರೆ, ನೀವು ಶಂಕರಾಚಾರ್ಯರ ಜೊತೆ ನಿಮ್ಮ ಭೇಟಿಯನ್ನ ಧರ್ಮದ ಮೂಲಕ ನಿಮ್ಮ ರಾಜಕೀಯಕ್ಕೆ ಮಾಡ್ತಿದ್ದೀರಾ ಅಂತ. ನೀವು ಜಯಲಲಿತಾ ಅವರನ್ನ ದೂರ ಇಡೋದಕ್ಕೆ ಶಂಕರಾಚಾರ್ಯ ಅವರನ್ನ ಭೇಟಿ ಮಾಡಿದ್ರಿ, ಇದರಿಂದ ಕರುಣಾನಿಧಿ ಜೊತೆ ನಿಮ್ಮ ಸ್ನೇಹ ಬೆಳಿಲಿ ಅಂತ. ನೋಡಿ, ಕರುಣಾನಿಧಿ ಜೊತೆ ನನ್ನ ಸ್ನೇಹ ಎಮರ್ಜೆನ್ಸಿ ಕಾಲದ್ದು, ಇವತ್ತಿನದ್ದಲ್ಲ. ಎಮರ್ಜೆನ್ಸಿ ಸಮಯದಲ್ಲಿ ಅವ್ರು ನನಗೆ ಕೇವಲ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಸುಮಾರು ಜಾಗದಲ್ಲಿ, ದಕ್ಷಿಣಕ್ಕೆಲ್ಲ ಹೋದಾಗ. ಆ ಸಮಯದಲ್ಲಿ ನಾನು, ನಿಮಗೆ ಗೊತ್ತಿರಬಹುದು ಏನಂದ್ರೆ, ಡೈನಮೈಟ್ನ ಕೈಯಲ್ಲಿ ಹಿಡ್ಕೊಂಡು ಹೋರಾಡ್ತಿದ್ದೆ. ಮತ್ತೆ ಆ ಡೈನಮೈಟ್ನ ಬೇರೆ ಯುವಕರಿಗೆ ಅದನ್ನ ಹೇಗ್ ಬಳಸಬೇಕು ಅಂತ ಹೇಳ್ಕೊಡಕ್ಕೆ ನಂಗೊಂದು ಜಾಗ ಬೇಕಿತ್ತು. ಆ ಜಾಗವನ್ನ ನಂಗೆ ಅವರೇ ಕೊಟ್ಟಿದ್ರು. ಇತ್ತೀಚಿನ ಆರೋಪ ಏನಂದ್ರೆ, ಅದನ್ನೇ ಬಳಸ್ತಾ ಇದ್ದೀರಾ ನೀವು UPA ಸರ್ಕಾರನ ಬೀಳಿಸ್ಬೇಕು ಅಂತ. ನನ್ನ ಮೇಲೆ ಈ ಥರದ ಆರೋಪಗಳು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಏನ್ ಹೇಳಿ ನಾನು? ಇದನ್ನ ನೀವು ಹೇಳಲೇಬೇಕಾಗತ್ತೆ, ಇದ್ರಲ್ಲಿ ಸತ್ಯ ಎಷ್ಟಿದೆ ಅಂತ. ಯಾಕಂದ್ರೆ ಕಾಂಗ್ರೆಸ್ನ ನಾಯಕರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಚಂದ್ರಶೇಖರ್ ರಾವ್ ಸಂಪರ್ಕದಲ್ಲಿದ್ದೀರಾ ಅಂತ. ಹೌದು. ನೀವು ರಾಮ್ ವಿಲಾಸ್ ಪಾಸ್ವಾನ್ ಅವರ ಸಂಪರ್ಕದಲ್ಲಿದ್ದೀರಾ. ಹೌದು. ನೀವು ಮುಲಾಯಂ ಸಿಂಗ್ ಯಾದವ್ ಅವರ ಸಂಪರ್ಕದಲ್ಲಿದ್ದೀರಾ. ಹೌದು. ಮತ್ತೆ ಇವರನ್ನೆಲ್ಲ ಒಟ್ಟಿಗೆ ಸೇರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಂತೆ, ಸರ್ಕಾರನ ಕೆಳಗೆ ಬೀಳಿಸ್ಬೇಕು ಅಂತ. ಇವರೆಲ್ಲ ನನಗೆ ತುಂಬಾ ಹಳೆಯ ಹಿಂದೆಯಿಂದ ಸ್ನೇಹಿತರು. ನಾವು ಯಾವಾಗ್ಲೂ ಸಂಪರ್ಕದಲ್ಲೇ ಇರ್ತೀವಿ. ಯಾರಿಗಾದ್ರೂ ಇದರಿಂದ ಭಯ ಆಗತ್ತೆ ಅನ್ನೋದಾದ್ರೆ ಅದು ಒಳ್ಳೇದೇ. ಪತ್ರಿಕೆಗಳಲ್ಲಿ ಇದೂ ಕೂಡ ಬಂದಿದೆ ಏನಂದ್ರೆ, ನಿಮ್ಮ ಜೊತೆ ಇರೋರಲ್ಲಿ ಅಮರ್ ಸಿಂಗ್, ಅನಿಲ್ ಅಂಬಾನಿ ಇಂಥ ವ್ಯಕ್ತಿಗಳಿದ್ದಾರೆ. ಇವರೆಲ್ಲರ ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರಂತೆ. ನಾನ್ ಸರ್ಕಾರದಲ್ಲಿದ್ದಾಗ್ಲೂ ನನ್ನ ಫೋನ್ ಟ್ಯಾಪ್ ಆಗ್ತಾ ಇತ್ತು. ಅಂದ್ರೆ ನೀವು ಆ ರೀತಿ ಕೆಲಸ ಮಾಡ್ತಿರ್ತೀರಾ ಅನ್ಸತ್ತೆ, ಅದಕ್ಕೆ ಸರ್ಕಾರ ನಿಮ್ಮೇಲೆ ಕಣ್ಣಿಡೋ ಅಗತ್ಯ ಇದೆ. ಸರ್, ಹಾಗೇನೂ ಇಲ್ಲ. ಸರ್ಕಾರಕ್ಕೆ ಭಯ ಏನಂದ್ರೆ, ಈ ಮನುಷ್ಯ ಗೊತ್ತಿಲ್ಲ ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೋ ಅಂತ. ಇದೇ ವ್ಯಕ್ತಿ ಸರ್ಕಾರಕ್ಕೆ ಹೇಳಿದ್ರಂತೆ, ನನಗೆ ಸೆಕ್ಯೂರಿಟಿ ಕೊಟ್ಟಿದ್ದೀರಾ, ಅದನ್ನ ವಿಡ್ರಾ ಮಾಡ್ಕೊಳ್ಳಿ ಅಂತ. ನೀವು ಸರ್ಕಾರಕ್ಕೆ ಆ ರೀತಿ ಪತ್ರ ಬರ್ದಿದ್ರಾ? ಒಂದಲ್ಲ, ತುಂಬಾ ಪತ್ರ ಬರ್ದಿದ್ದೀನಿ. ಮತ್ ನಾನು ಕಡು ವಿರೋಧಿಯಾಗಿದ್ದೀನಿ ಸೆಕ್ಯೂರಿಟಿಗೆ. ಆದ್ರೆ ನಿಮ್ ಬಗ್ಗೆ ಈಗ ಸರ್ಕಾರದವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅದು ಬೇರೆ ರೀತಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಜಾರ್ಜ್ ಫರ್ನಾಂಡಿಸ್ ಸೆಕ್ಯೂರಿಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ. ಯಾಕೆ ಬೇಡ ಅಂತಾರೆ ಅಂದ್ರೆ, ಅವ್ರು ಎಲ್ಲಿಗೆ ಹೋಗ್ತಾರೆ, ಯಾರನ್ನ ಭೇಟಿ ಮಾಡ್ತಾರೆ ಅದು ಗೊತ್ತಾಗಬಾರ್ದು, ಅದಕ್ಕೆ ಸೆಕ್ಯೂರಿಟಿ ಬೇಡ ಅಂತಾರೆ. ಅದು ಇವತ್ತಿಗೂ ನಡೀತಾನೆ ಇದೆ. ಅಂದ್ರೆ ಈ ಆರೋಪದಲ್ಲಿ ಸತ್ಯ ಇದೆಯಾ? ಏನಂದ್ರೆ, ನೀವು ಇವರನ್ನೆಲ್ಲ ಸೇರಿಸಿ ಸರ್ಕಾರ ಬೀಳ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ? ಏನಾದ್ರೂ ನಾನು ಹೌದು ಅಂದ್ರೆ ನಷ್ಟ ಆಗುತ್ತೆ ಅಲ್ವಾ? ಅಥವಾ ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ. ಅದಕ್ಕೆ ನಾನು ಸುಮ್ಮನಿರ್ತೀನಿ.
ಯಾಕಂದ್ರೆ ತುಂಬಾ ವ್ಯಕ್ತಿಗಳಿದ್ದಾರೆ ನೋಡಿ, ಜ್ಯೋತಿಷಿ ಬಾಬಾ ಮದಾನ್ ಅವರ ಭವಿಷ್ಯವಾಣಿಯನ್ನ ನಂಬಿ ಕೂತಿದ್ರು ಸೆಪ್ಟೆಂಬರ್ 26ಕ್ಕೆ ಸರ್ಕಾರ ಬೀಳುತ್ತೆ ಅಂತ. ಆದ್ರೆ ಹಾಗಾಗ್ಲಿಲ್ಲ. ಜ್ಯೋತಿಷಿಗಳ ಕೈಯಲ್ಲೇನಾದ್ರೂ ಎಲ್ಲ ಇದ್ದಿದ್ರೆ ಈ ದೇಶದಲ್ಲಿ ಗೊತ್ತಿಲ್ಲ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ವು ಅಂತ. ಅದಕ್ಕೆ ನನಗೆ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ಬಾಕಿ ಉಳಿದಿರೋ ವ್ಯಕ್ತಿಗಳು ಏನಿದ್ದಾರೆ ನಿಮ್ಮ ಮೇಲೆ ಆಸೆ ಇಟ್ಕೊಂಡಿದ್ದಾರೆ, ಏನಂದ್ರೆ ನೀವು ಬೇಗ ಸರ್ಕಾರ ಬೀಳಿಸ್ತೀರಾ ಅಂತ. ಹಾಗೆ ಇತಿಹಾಸದಲ್ಲಿ ಆಗಿದೆ. ಹಾಗಿದ್ರೆ ಜನರ ಮುಂದೆ ಹೇಳ್ಬಿಡಿ, ನಿಮ್ದು ಯಾರ್ಯಾರ ಜೊತೆ ಏನೇನ್ ಮಾತುಕತೆ ಆಗಿದೆ ಅಂತ. ಶರದ್ ಪವಾರ್ ಜೊತೆ ಏನ್ ಮಾತುಕತೆ ಆಯ್ತು, ಚಂದ್ರಶೇಖರ್ ರಾವ್ ಜೊತೆ ಏನ್ ಮಾತುಕತೆ ಆಯ್ತು, ಮತ್ತೆ ಶಿಬು ಸೋರೆನ್ ಜೊತೆ ಏನ್ ಮಾತುಕತೆ ಆಯ್ತು? ನಾನೇನಾದ್ರೂ ಇದಕ್ಕೆ ಉತ್ತರ ಕೊಟ್ರೆ ತುಂಬಾ ದೊಡ್ಡ ನಷ್ಟ ಆಗೋಗುತ್ತೆ ದೇಶಕ್ಕೆ. ನೀವು ಪ್ರಯತ್ನ ಪಡ್ತಿದ್ದೀರಾ ಏನಂದ್ರೆ, ಈಗ ಒಂದು ಯಾವ ರೀತಿ ಸರ್ಕಾರ ಆಗ್ಬೇಕು ಅಂದ್ರೆ ಅದ್ರಲ್ಲಿ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡ್ಬೇಕು ಅಂತ. ತುಂಬಾ ವರ್ಷಗಳಿಂದ ಜನ ಹೀಗೆ ಹೇಳ್ತಾ ಇದಾರೆ ನನ್ನ ಬಗ್ಗೆ. ಆದ್ರೆ ಯಾರೂ ಮಾಡಲ್ಲ ನಮ್ಮನ್ನ. ಯಾಕೆ ಮಾಡಲ್ಲ ನಿಮ್ಮನ್ನ? ಜನರಿಗೆ ಗೊತ್ತು ಏನಾದ್ರೂ ನಾನು ಪ್ರಧಾನಮಂತ್ರಿ ಆದ್ರೆ ನಾನು ಏನ್ ಮಾಡ್ಬೋದು ಅಂತ, ಯಾರನ್ನ ಎಲ್ಲಿಗೆ ತಲುಪಿಸ್ತೀನಿ ಅಂತ. ಹಾಗಿದ್ರೆ ನಾವು ಎಲ್ಲಿವರೆಗೂ ಕಾಯ್ಬೇಕು ನಿಮ್ಮ ಈ ಎಫರ್ಟ್ ಏನಿದೆ ಅದು ಪೂರ್ತಿ ಆಗೋದಕ್ಕೆ? ನನ್ನ ಸಲಹೆ ಏನಂದ್ರೆ ಸ್ವಲ್ಪ ಕಾಯಿರಿ, ಇನ್ ಸ್ವಲ್ಪ ದಿನಗಳವರೆಗೆ. ಬ್ರೇಕ್ ಆದ್ಮೇಲೆ ನೀವು ಹೇಳ್ತೀರಾ ಏನಾಗುತ್ತೆ ಅಂತ.